ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೀರಿಯಲ್ ಸಮಾಚಾರ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ. ಅಮೃತಧಾರೆ ಮಹಾ ತಿರುವಿನಲ್ಲಿ ಹಾಗಾದರೆ ಭಾಗ್ಯ ಭೂಮಿಕಾ ಗೌತಮ್ನ ಒಂದು ಮಾಡೇ ಬಿಟ್ಲ. ಈಗಾದರೂ ಭೂಮಿಕಾ ಶಾಕುಂತಲನ ಅಂತ್ಯ ಮಾಡೋಕ್ಕೆ ಒಂದಾಗಿ ಮತ್ತೆ ರಿಟರ್ನ್ ಮನೆಗೆ ಬರ್ತಾರ. ಮತ್ತೆ ಗೌತಮ್ ಭೂಮಿಕಾ ಒಂದಾಗೇ ಬಿಟ್ರ. ಹಾಗಾದರೆ ಶಾಕುಂತಲ ಜಯದೇವ್ ಕತೆ ಏನು ಎಲ್ಲವೂ ಕೂಡ ನೋಡೋಣ ಬನ್ನಿ. ಇಲ್ಲಿ ಭೂಮಿಕಾ ಗೌತಮ್ಗೆ ವಾರ್ನ್ ಮಾಡಿದಾಳೆ, ಮಗುವಿಂದ ನೀವು ಒಂದು ಸ್ವಲ್ಪ ದೂರನೇ ಇರಿ, ಅವನ್ನ ಜಾಸ್ತಿ ಹಚ್ಕೋಬೇಡಿ ಅಂದ್ಬಿಟ್ಟು. ಇದರಿಂದ ಗೌತಮ್ ತುಂಬಾ ಬೇಜಾರಾಗಿರುತ್ತೆ. ಇನ್ನು ಇದನ್ನೆಲ್ಲ ಆನಂದ್ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತಾನೆ. ಆಗ ಆನಂದ್ ಈ ಸುದ್ದಿ ಕೇಳಿ ತುಂಬಾ ಶಾಕ್ ಆಗುತ್ತೆ. ಏನೋ ಗೆಳೆಯ, ಅದಕ್ಕೆ ಈ ರೀತಿ ಎಲ್ಲ ಹೇಳ್ಬಿಟ್ರ, ಅದೇಗ ಸದ್ಯ ಅವ್ನು ನಿನ್ನ ಮಗ ತಾನೆ, ಅವನಿಗೋಸ್ಕರ ನೀನು ಮತ್ತೆ ಅತ್ತಿಗೋಸ್ಕರ ಎಷ್ಟೆಲ್ಲ ಕಷ್ಟ ಬಿದ್ದಿದ್ಯಾ, ಅವನ್ನ ನೋಡಬೇಕು ಮಾತಾಡಿಸ್ಬೇಕು ಅಂತ. ಈಗ ಪಕ್ಕದಲ್ಲೇ ಮಗು ಇದ್ದರೂ ಮಾತಾಡಿಸ್ಬೇಡ ಅಂತಿದ್ದಾರೆ, ಇದೇನೋ ಇದು, ಹೋಗು ನೀನು ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊ ಅಂದ್ಬಿಟ್ಟು ಆನಂದ್ ಹೇಳ್ತಾರೆ. ಬೇರೆ ಕಣು, ಅವ್ರ ಮೈಂಡಲ್ಲಿ ಏನೋ ಬೇರೆದೇ ಇದೆ, ಅದು ಅವ್ರಿಗೆ ಅರ್ಥ ಆಗಬೇಕು. ನಾನು ಫೋರ್ಸ್ ಮಾಡಲ್ಲ, ಟೈಮೇ ಬರುತ್ತೆ, ಅದಕ್ಕೆ ಎಲ್ಲ ಉತ್ತರ ಕೊಡಬೇಕು ಅಂದ್ಬಿಟ್ಟು ಅಂತ ಇರ್ತಾರೆ. ಸರಿ ಆಯಿತು ಬಿಡಿ ಗೆಳೆಯ ಅಂತಂದ್ಬಿಟ್ಟು ಇಲ್ಲಿ ಜಯದೇವ್ ಮನೆಯಲ್ಲಿ ಆಗ್ತಿರೋಂಥ ಯಾವುದೇ ವಿಚಾರನೂ ಕೂಡ ಗೌತಮ್ ಹತ್ರ ಶೇರ್ ಮಾಡ್ಕೊಳ್ಳಲ್ಲ ಆನಂದ್. ಇನ್ನು ಇಲ್ಲಿ ಭೂಮಿಕಾ ಗೌತಮ್ ಮನೇಲಿ ಅಪ್ಪು ಇರ್ಬೋದಾ, ಇಷ್ಟೊತ್ತಾದರೂ ಅಪ್ಪು ಬಂದೇ ಇಲ್ಲ ಬಂದ್ಬಿಟ್ಟು ಅಪ್ಪುನ ಕೂಕ್ಕೊಂತ ರೂಮ್ಗೆ ಹೋಗ್ತಾಳೆ. ಆದರೆ ಗೌತಮ್ ಮನೇಲಿ ಯಾರೂ ಇರೋದೇ ಇಲ್ಲ. ಅಪ್ಪು ಮತ್ತು ಮಿಂಚು ಹೊರಗಡೆ ಆಟ ಆಡೋಕ್ಕಂತ ಬಂದಿರ್ತಾರೆ. ಆಗ ಕೆ.ಡಿ. ಜಯದೇವ್ ಇಲ್ಲಿ ಮಲ್ಲಿನ ಹೊಡ್ಕೊಂಡು ಫೈನಲಿ ಮಲ್ಲಿ ಒಟ್ಟಾರಕ್ಕೆ ಎಂಟ್ರಿ ಕೊಟ್ಬಿಟ್ಟಿರ್ತಾನೆ. ಅಲ್ಲೆಲ್ಲ ನೋಡ್ತಾ ಇರ್ತಾನೆ ಮಲ್ಲಿ ಎಲ್ಲಿದ್ದಾಳೆ ಅಂದ್ಬಿಟ್ಟು. ಫೋನಲ್ಲಿ ಫೋಟೋ ಹಿಡ್ಕೊಂಡು ದಾರಿಲಿ ಹೋಗೋರ್ನೆಲ್ಲರೂ ಕೇಳ್ತಾ ಇರ್ತಾನೆ. ಆದರೆ ಯಾರೂ ಗೊತ್ತಿಲ್ಲ ಅಂದ ತಕ್ಷಣ ಇರ್ತಾರೆ. ಇಲ್ಲಿ ಫುಲ್ ಸೀಕ್ರೆಟ್ ಎಲ್ಲ ಸೇದ್ಕೊಂಡು ಫುಲ್ ಡ್ರಿಂಕ್ಸ್ ಎಲ್ಲ ಮಾಡಿಕೊಂಡು ಟೈಟ್ ಆಗಿಬಿಟ್ಟಿರ್ತಾನೆ. ಮೈ ಮೇಲೆ ಪ್ರಜ್ಞೆ ಕೂಡ ಇರೋದಿಲ್ಲ. ಆ ರೀತಿ ಹಾರಾಡ್ತಾ ದಾರಿಲಿ ಇರ್ತಾನೆ. ಇದನ್ನೆಲ್ಲ ನೋಡಿಬಿಟ್ಟು ವಠಾರದಲ್ಲಿ ಕೆಲವು ಜನ ಯಾರಿದು ಈ ರೀತಿ ಮಾಡ್ತಾರೆ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾನೆ. ಇನ್ನೂ ಇಲ್ಲಿ ಲಕ್ಷ್ಮೀಕಾಂತ್ಗೆ ಡೌಟ್ ಬರುತ್ತೆ. ಜಯದೇವ್ ಎಲ್ಲಿ ಕಾಣಿಸ್ತಾ ಇಲ್ಲ, ಈ ಅಳಿಮಯ್ಯ ಎಲ್ಲಿಗೋದ್ನು, ಮಲ್ಲಿ ಮೇಲೆ ಕಣ್ಣು ಹಾಕಿದ್ದಾನೆ, ಈಗ ಅವಳೇನಾದ್ರು ಸಿಕ್ಕರೆ ಮುಗೀತು ನಮ್ಮ ಕತೆ, ಎಲ್ಲನೂ ಎಡವಟ್ಟಾಗುತ್ತೆ, ಮೊದಲು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತ ಫೋನ್ ಮಾಡ್ತಾರೆ. ಆಗ ಮಾಮ್ಸ್ ಇಲ್ಲೇ ಇದ್ದೀನಿ ಅಂತೇಳಿ ಅಂತ ಇದ್ದರೆ, ಅಯ್ಯೋ ಏನು ಅಲ್ಲಿದೆಯಾ ಅಂದ್ಬಿಟ್ಟು ಸುಮ್ಮನೆ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಇನ್ನು ಇಲ್ಲಿ ಗೌತಮ್ ಮನೆಗೆ ಬರ್ತಾನೆ. ಆಗ ಭೂಮಿಕಾ ರೂಮ್ ಹತ್ರ ಬಂದಿದ್ದು ನೋಡಿ ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಅಪ್ಪು ಕಾಣಿಸ್ತಾ ಇಲ್ಲ ಅಂದರೆ ಕೆಳಗಡೆ ಮಿಂಚು ಹತ್ರ ಆಟ ಆಡ್ತಿರ್ಬೋದು ಅಂತಾರೆ. ನೀವು ಯಾಕೆ ಈ ರೀತಿ ಮಾಡ್ತಿದ್ರಾ, ಅದಕ್ಕೆ ಅವ್ನಿಗೆ ಹೇಳಿದ್ದು ಜಾಸ್ತಿ ಯಾರನ್ನ ಹಚ್ಕೋಬೇಡ ಅಂದ್ಬಿಟ್ಟು. ಇದರಿಂದಾಗಿ ಅವನೆಲ್ಲ ನಿಮಗೆ ಜಾಸ್ತಿ ಇಷ್ಟ ಆಗ್ತಿದ್ದಾನೆ, ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ, ಅದಕ್ಕಾಗಿ ಅವನಿಗೆ ಹೇಳಿದ್ದು ಸ್ವಲ್ಪ ದೂರ ಇರುವ ಅಂತ ಪ್ಲೀಸ್ ಅಂತಿದ್ರೆ, ಯಾಕ್ರಿ ಈ ರೀತಿ ಮಾಡ್ತೀರಾ, ಮಗು ಮೇಲೆ ಈ ರೀತಿ ಎಲ್ಲ ಏರೋದು ತಪ್ಪಾಗುತ್ತೆ, ಅವ್ನಿಗೆ ಇಷ್ಟ ಬಂದಂಗೆ ಇರಲಿ ಬಿಡಿ. ಅಲ್ಲ ಅವ್ನು ಏನು ತಾನು ಹೇಳಿದಾನೆ, ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಿದ್ದಾನೆ ಅಷ್ಟೇ, ಅವ್ನಿಗೇನು ನನ್ನ ಅಪ್ಪ ಅಂತ ಗೊತ್ತಿರಲ್ವಾ, ಇನ್ನು ನಾನು ಕೂಡ ಯಾವುದೇ ಕಾರಣಕ್ಕೂ ಸತ್ಯ ಹೇಳಲ್ಲ ಅಂದ್ಬಿಟ್ಟು ಅಂತಾರೆ. ಬೇಡ ಅದೇನೂ ಆಗೋದು ಬೇಡ ಅಂದ್ಬಿಟ್ಟು ಭೂಮಿಕಾ ಕೋಪ ಮಾಡ್ಕೊಂಡದಿಂದ ಹೊರಟೋಗ್ತಾಳೆ. ಇನ್ನು ಇಲ್ಲಿ ತುಂಬ ಬೇಜಾರಾಗಿ ಬಂದುಬಿಡ್ತಾನೆ ಆನಂದ್. ಅಪರ್ಣ ಆ ಥರ ಎಲ್ಲ ಸತ್ಯನ ಹೇಳ್ತಾರೆ. ಗೌತಮ್ನ ದೂರ ಇಡ್ತಾ ಇದ್ದಾಳೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಮಾತಾಡ್ಬಾರ್ದು ಅಂದ್ಬಿಟ್ಟು ವಾರ್ನ್ ಹೇಳಿದ್ದಾರೆ. ಈಗಾದರೆ ಹೇಗೆ ಗೌತಮ್ ಪಾಪ ನನ್ನ ಮಗುಗೋಸ್ಕರ ಇಷ್ಟೆಲ್ಲ ಕಷ್ಟ ಬೀಳ್ತಿದ್ದ, ಅದಕ್ಕೆ ಅಂದರೆ ಎಷ್ಟು ಇಷ್ಟ ಅವನಿಗೆ, ಅವ್ರಿಗೋಸ್ಕರ ಈ ಕೆಲಸ ಮಾಡ್ತಾ ಬೀದಿ ಅಲಿತಾ ಇದ್ದಾನೆ. ಫೈನಲಿ ಈಗ ಒಂದೇ ವಠಾರದಲ್ಲಿದ್ದಾರೆ, ಇನ್ನೇನು ಆರಾಮಾಗಿ ಇರ್ತಾರೆ ಅಂದ್ಕೊಂಡ್ರೆ ಈಗ ಈ ರೀತಿ ಮಾಡ್ತಿದ್ದಾರೆ. ಪಾಪ ಗೆಳೆಯನ ಮುಖ ನೋಡೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಆನಂದ್ ಅಂತಾರೆ. ಆಗ ಅಪರ್ಣ ಇಷ್ಟೆಲ್ಲ ಆಗ್ತಿದೆಯಾ, ಆ ಮುದ್ದಾಗಿದೆ ಮಗು ನೋಡಿದ್ರೆ, ನೋಡ್ತಾ ಇದ್ದಾಳೆ ನಮಗೆ ಮಾತಾಡಿಸ್ಬೇಕು ಮುದ್ದಾಡಬೇಕು ಅನಿಸುತ್ತೆ, ಅಂಥದ್ರಲ್ಲಿ ಗೌತಮ್ನ ಈ ರೀತಿ ಅವಾಯ್ಡ್ ಯಾಕೆ ಮಾಡ್ತಾ ಇದ್ದಾಳೆ ಭೂಮಿಕಾ. ಅವರಿಬ್ಬರು ಮುಂಚೆಗೆ ಯಾವ ರೀತಿ ಇದ್ದರು, ಮೇಡ್ ಫಾರ್ ಈಚ್ ಅದರ್ ಥರ ಇದ್ದರು, ಒಬ್ರಿಗೊಬ್ರು ಬಿಟ್ಟು ಇರ್ತಾನೆ ಇದ್ದಿಲ್ಲ. ಆದರೆ ಈಗ ಈ ರೀತಿ ಆಗಿದೆ ಅಂದ್ಬಿಟ್ಟು ಮಾತಾಡ್ತಾ ಇರಬೇಕಾದ್ರೆ ಆಗ ಅಲ್ಲಿಗೆ ಭಾಗ್ಯಮ್ಮ ಎಲ್ಲ ಕೇಳಿಸ್ಕೊಳ್ತಾಳೆ. ಪಾಪ ಅವ್ನು ನೋಡಿದ್ರೆ ದತ್ತು ಮಗಳ ತೊಗೊಂಡ್ಬಿಟ್ಟು ಸಾಕ್ತಾ ಇದ್ದಾನೆ, ಆದರೆ ಸ್ವಂತ ಮಗ ಬಗ್ಲಾಗಿದ್ರು ಮಾತಾಡ್ಸೋಕ್ಕಾಗ್ತಾ ಇಲ್ಲ, ಇದು ಯಾರಿಗೂ ಬೇಡ ಅಂದ್ಬಿಟ್ಟು ಅಂತ ಇದ್ದರೆ ಭಾಗ್ಯ ಬರ್ತಾಳೆ. ಏನಾಯಿತು ಅಂದ್ಬಿಟ್ಟು ಮೂಗ್ ಭಾಷೆಯಲ್ಲಿ ಕೇಳ್ತಾ ಇರ್ತಾರೆ. ಅಮ್ಮ ನೀವೆಲ್ಲ ಕೇಳಿಸ್ಕೊಂಡ್ಬಿಟ್ರೆ ಅಂದ್ಬಿಟ್ಟು ಆನಂದ್ ಅಂತಾರೆ. ಹೌದು ಅಂತಿದ್ರೆ ಬನ್ನಿ ಸಮಾಧಾನ ಮಾಡ್ಕೊಂಡು ಅಂದ್ಬಿಟ್ಟು ಮಲಗಿಸ್ತಾರೆ. ಇನ್ನು ಇಲ್ಲಿ ಜಯದೇವ್ ಕುಡಿದು ತೂರಾಡ್ತಾ ಇರ್ತಾನೆ ವಠಾರದಲ್ಲಿ. ಇದರಿಂದ ಮಲ್ಲಿ ಟೆನ್ಷನ್ ಆಗುತ್ತೆ, ಏನು ಮಾಡೋದು ಅಂತೇಳಿ ಅಂತ ಇದ್ದರೆ ಓನರ್ಗೆ ಹೇಳಿ ಫಿಟ್ಟಿಂಗ್ ಇಡ್ತಾಳೆ. ಸರಿ ಅಂದ್ಬಿಟ್ಟು ಓನರ್ ಅವನ ಹತ್ರ ಮಾತಾಡೋಕ್ಕೆ ಹೋಗ್ತಾ ಇದ್ದರೆ ಇಲ್ಲಿ ಓನರ್ ಹತ್ರ ಏನೇನೋ ಮಾತಾಡ್ತಿರ್ತಾನೆ ಹುಚ್ಚುಚ್ಚಾಗಿ ಜಯದೇವ್. ಇದರಿಂದಾಗಿ ಎಲ್ಲರೂ ಕೂಡ ವಠಾರದವರು ಮುಗ್ಗ ಜಯದೇವ್ಗೆ ಬಾರಿಸ್ತಾರೆ. ಮುಖ ಎಲ್ಲ ಕೆಮ್ಮು ಮಾಡಿಕೊಂಡು ಜಯದೇವನಿಂದ ಹೊರಟೋಗ್ಬಿಡ್ತಾನೆ. ಇನ್ನು ಹೇಗಾದರೂ ಮಾಡಿ ನಾನು ಗೌತಮ್ ಭೂಮಿಕಾನ ಒಂದು ಮಾಡಬೇಕು, ಭೂಮಿಕಾ ಎಲ್ಲೇ ಇರಲಿ ನನ್ನ ಮನಸ್ಸು ಒಲಿಸ್ಬೇಕು ಅಂದ್ಬಿಟ್ಟು ಇಲ್ಲಿ ಭಾಗ್ಯ ಅಂದ್ಕೊಳ್ತಾ ಮಕ್ಕೊಂಡಿದ್ದವಳು ಮತ್ತೆ ಎದ್ಬಿಟ್ಟು ತಾನಾಗೆ ರೋಡಿಗೆ ಇಳಿದ್ಬಿಟ್ಟು ಇಲ್ಲಿ ಭೂಮಿಕಾ ನೋಡ್ಕೊಂಡು ಹೊರಟೋಗ್ಬಿಡ್ತಾಳೆ. ಇಲ್ಲಿ ಅಪರ್ಣಾಗಿ ಸುತ್ತಮುತ್ತ ನೋಡ್ತಾಳೆ, ಎಲ್ಲಿ ಕೂಡ ಇಲ್ಲಿ ಇರೋದೇ ಇಲ್ಲ ಭಾಗ್ಯ. ಅಯ್ಯೋ ಅಮ್ಮ ಕಾಣಿಸ್ತಾ ಇಲ್ಲ ಅಂತಿದ್ರೆ ಪಕ್ಕ ಇದೇನೋ ಆಗ್ತಿದೆ, ಇಲ್ಲಿ ಭೂಮಿಕಾ ನೋಡ್ಕೊಂಡು ಇವ್ರು ಹೋಗಿರೋ ಅಂದ್ಬಿಟ್ಟು ಆನಂದ್ಗೆ ಎಲ್ಲ ಇಲ್ಲಿ ಗೌತಮ್ಗೆ ಎಲ್ಲ ವಿಚಾರ ಹೇಳ್ತಾನೆ ಆನಂದ್. ಆಗ ಸರಿ ಅಮ್ಮ ಇಲ್ಲೇ ಎಲ್ಲೋ ಇರ್ತಾಳೆ, ನಾನು ಫೋಟೋ ತೊಗೊಂಡು ಎಲ್ಲ ತಲೆ ಹುಡ್ಕೋಣ, ಯಾರಾದರೂ ಕಂಡ್ರೆ ಹೇಳ್ತಾರೆ ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಆನಂದ್ ಮತ್ತು ಗೌತಮ್ ಇವರು ಕೂಡ ಫೋನಲ್ಲಿ ಫೋಟೋ ತೋರಿಸ್ಕೊಳ್ತಾ ಬೀದಿ ಹುಡುಕ್ತಾ ಇರ್ತಾರೆ. ಇಲ್ಲಿ ಭೂಮಿಕಾ ಮತ್ತು ಅಪ್ಪು ಮಲ್ಲಿ ಮೂವರು ಕೂಡ ಒಂದು ದೇವಸ್ಥಾನಕ್ಕೆ ಬಂದಿರ್ತಾರೆ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಡೀತಾ ಇರುತ್ತೆ.
ತುಂಬ ಜಂಗುಳಿನೇ ಇರುತ್ತೆ. ಆಗ ಅಲ್ಲಿ ಭೂಮಿಕಾ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ. ಇನ್ನು ಅದೇ ಟೈಮ್ಗೆ ಅಲ್ಲಿ ಎಂಟ್ರಿ ಕೊಡುತ್ತೆ ಭಾಗ್ಯ ಎಂಟ್ರಿ ಆಗುತ್ತೆ. ಭಾಗ್ಯ ಇಲ್ಲಿ ಭೂಮಿಕಾನ ಹುಡುಕ್ತಾ ಇರ್ತಾಳೆ. ಭೂಮಿಕಾ ಅಂದ್ಕೊಂಡು ಭೂಮಿಕಾನ ಫಾಲೋ ಮಾಡ್ಕೊಳ್ತಾ ಇರ್ತಾಳೆ. ಆಗ ಭೂಮಿಕಾ ದೇವ್ರ ಹತ್ರ ಬೇಡ್ಕೊ ಟೈಮಲ್ಲಿ ಮಂಗಳಾರತಿ ತಟ್ಟೆ ಈ ಸೆರಗಿಗೆ ಹತ್ಕೊಂಡು ಉರಿತಾ ಇರುತ್ತೆ ಬೆಂಕಿ. ಇದನ್ನು ಸಹಿಸಲಾರದೆ ಭಾಗ್ಯ ಅಯ್ಯೋ ಸೊಸೆ ಜೀವ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಭೂಮಿಕಾ ಅಂದ್ಬಿಟ್ಟು ಮೊದಲೇ ನೋಡಿ ಹೊಡೆದೇ ಬಿಡ್ತಾಳೆ. ಇಷ್ಟು ದಿನ ಭಾಗ್ಯ ಮಾತಾಡ್ತಾನೆ ಇದ್ದಿಲ್ಲ, ಅವಳು ತುಂಬ ವೀಕ್ ಆಗಿಬಿಟ್ಟಿದ್ದಾಳೆ ಹಾಗೆ ಹೀಗೆ ಅಂದ್ಬಿಟ್ಟು ಅಂತ ಇದ್ರು. ಫೈನಲಿ ಇಲ್ಲಿ ಭೂಮಿಕಾ ಜೀವ ಕಾಪಾಡೋಕ್ಕೆ ಮೌನ ಮುರಿದು ಮಾತಾಡೇ ಬಿಡ್ತಾಳೆ ಭಾಗ್ಯ. ಇದರಿಂದಾಗಿ ತುಂಬ ಖುಷಿ ಆಗುತ್ತೆ ಭೂಮಿಕಾಗೆ. ಅತ್ತೆ ಅಂತಂದ್ಬಿಟ್ಟು ಭೂಮಿಕಾ ಅಂತ ಇದ್ದರೆ ಅಂತಂದ್ಬಿಟ್ಟು ಭಾಗ್ಯ ಬರ್ತಾ ಇರ್ತಾಳೆ. ತುಂಬ ಜನ ಇರ್ತಾರೆ. ತಬ್ಕೊಳ್ಳಿ ಅಂದ್ಬಿಟ್ಟು ಅಂತ ಹೇಳ್ಬೇಕಾದ್ರೆ ಭೂಮಿಕಾ ಸಡನ್ನಾಗಿ ತನ್ನ ಸೆರಗು ನೋಡಿಕೊಂಡು ಸೆರಗನ್ನ ಆರಿಸ್ತಾ ಇರ್ತಾಳೆ. ಗೌತಮ್ ಕೂಡ ಅದೇ ದೇವಸ್ಥಾನಕ್ಕೆ ಬಂದುಬಿಟ್ಟು ಅಮ್ಮ ಎಲ್ಲಿದ್ದಾಳೆ ಅಮ್ಮ ಅಂದ್ಬಿಟ್ಟು ಅಮ್ಮನ ಹುಡುಕ್ತಾ ಇರ್ತಾನೆ. ಫೈನಲಿ ಭೂಮಿಕಾ ಮತ್ತು ಭಾಗ್ಯ ಮುಖಾಮುಖಿ ಆಗೋಗುತ್ತೆ. ಅತ್ತೆ ನೀವಾ ಅಂತಿದ್ರೆ ಏನು ಆಗಿಲ್ಲಲ್ವ, ನಿನಗೇನು ಆಗಿಲ್ಲ ಅಂದ್ಬಿಟ್ಟು ಇಲ್ಲಿ ಮಾತಾಡೇ ಬಿಡ್ತಾಳೆ ಭಾಗ್ಯ. ಇದರಿಂದಾಗಿ ಭೂಮಿಕಾ ತುಂಬ ಖುಷಿಯಾಗುತ್ತೆ. ಅತ್ತೆ ನೀವು ಮಾತಾಡ್ತಿದ್ದೀರ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ. ಆಗ ಭಾಗ್ಯಗೆ ಏನು ಮಾಡಬೇಕಂತ ಗೊತ್ತೇ ಆಗ್ತಿರಲ್ಲ. ಇಲ್ಲಿ ಭೂಮಿಕಾ ಮತ್ತು ಭಾಗ್ಯ ಸಮ್ಮಿಲನ ಆಗುತ್ತೆ. ಅದನ್ನು ಗೌತಮ್ ನೋಡೇ ಬಿಡ್ತಾರೆ. ನೋಡಬೇಕು ಫೈನಲಿ ಭೂಮಿಕಾ ಮತ್ತು ಭಾಗ್ಯ ಮುಖಾಮುಖಿ ಆಗೋಯ್ತು. ಈಗ ಭಾಗ್ಯ ಗೌತಮ್ ಭೂಮಿಕಾನ ಒಂದು ಮಾಡ್ತಾಳ, ಶಾಕುಂತಲ ಅಂತ್ಯ ಮಾಡಿಸ್ತಾಳ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.